ಹಾಯ್ ಹಲೋ ನಮಸ್ತೆ. ನಾನಿವತ್ತು ಡ್ರ್ಯಾಗನ್ ಮೂವಿ ಕಥೆಯನ್ನು ಹೇಳ್ತಾ ಇದ್ದೀನಿ. ಇವತ್ತಿನ ಯಂಗ್ಸ್ಟರ್ಸ್ಗೆ ಒಳ್ಳೆ ಮೆಸೇಜ್ ಕೊಡುವಂಥ ಸಿನಿಮಾ. ಈ ಸಿನಿಮಾ ಕಥೆಯನ್ನು ಯಾರು ಕೂಡ ಮಿಸ್ ಮಾಡ್ದೇನೆ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಬನ್ನಿ ಮೂವಿ ಕಥೆಗೆ ಬರೋಣ. ಮೂವಿ ಹೀರೋ ಡಿ ರಾಘವನ್. ಇವನು ಗೋಲ್ಡ್ ಮೆಡಲ್ ಸ್ಟೂಡೆಂಟು. ಸೆಕೆಂಡ್ ಇಯರ್ನಲ್ಲಿ 96% ಮಾಡಿ ಗೋಲ್ಡ್ ಮೆಡಲ್ ತೊಗೊಂಡಿರ್ತಾನೆ. ಕಾಲೇಜಲ್ಲಿ ಅಂಜನಾ ಅನ್ನೋ ಹುಡುಗಿನ ಲವ್ ಮಾಡಿರ್ತಾನೆ. ಸೊ ಅವಳಿಗೆ ಪ್ರಪೋಸಲ್ ಕೂಡ ಮಾಡ್ತಾನೆ. ಬಟ್ ಅವಳು ನನಗೆ ನಿಂತರ ಫಸ್ಟ್ ರ್ಯಾಂಕ್ ಇರೋ ಹುಡುಗ ಇಷ್ಟ ಇಲ್ಲ, ಬ್ಯಾಡ್ ಬಾಯ್ ಅಂದ್ರೇ ನನಗೆ ತುಂಬ ಇಷ್ಟ ಅಂತ ಡೈರೆಕ್ಟಾಗಿ ಹೇಳ್ತಾಳೆ. ಹಾಗೆ ಯಾರೋ ಚಪ್ರಿ ಥರ ಇರೋ ಹುಡುಗನ್ನ ಇಷ್ಟಪಡ್ತಿದ್ದೀನಿ ಅಂತ ಹೇಳಿ ಹೋಗ್ತಾಳೆ. ಸೊ ಈಗ ಈ ಮ್ಯಾಟ್ರನ್ನೆಲ್ಲ ರಾಘವನ್ ಅವನ ಫ್ರೆಂಡ್ ಅಂಬು ಹತ್ರ ಬಂದು ಹೇಳ್ತಾನೆ, ನಾವು ಕೂಡ ಫುಲ್ ಚೇಂಜ್ ಆಗೋಣ, ಈ ಥರ ಓದ್ಕೊಂಡು ಒಳ್ಳೆಯವರಾಗಿದ್ದರೆ ಯಾವ ಹುಡುಗಿನೂ ನಮಗೆ ಬೀಳಲ್ಲ, ಸೊ ನಾವು ಕೂಡ ಬ್ಯಾಡ್ ಬಾಯ್ಸ್ ಆಗೋಣ ಅಂತ ಡಿ ರಾಘವನ್ ಅಂತ ಇರೋ ಹೆಸರನ್ನ ಡ್ರ್ಯಾಗನ್ ಅಂತ ಯುನಿಕ್ ಆಗಿ ಚೇಂಜ್ ಮಾಡ್ಕೊತಾನೆ. ನೆಕ್ಸ್ಟ್ ಸೀನಲ್ಲಿ AGS ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಫ್ರೆಷರ್ಸ್ ಪಾರ್ಟಿ ನಡೀತಿರುತ್ತೆ. ಅಲ್ಲಿ ಪ್ರಿನ್ಸಿಪಲ್ ಅವರು ಯಾರೋ ಸಾಧನೆ ಮಾಡಿರೋ ಅಂಥ ವ್ಯಕ್ತಿ ಬಗ್ಗೆ ಹೇಳಿ ಮೋಟಿವೇಶ್ನಲ್ ಸ್ಪೀಚ್ ಮಾಡ್ತಿರೋದಿಲ್ಲ. ಯಾರು ಆ ಕಾಲೇಜಿಂದ ಬಿಗ್ಗೆಸ್ಟ್ ಫೇಲ್ಯೂರ್ ಆಗಿ ಹೊರಗೆ ಹೋಗಿರ್ತಾರಲ್ಲ ಅವ್ರ ಬಗ್ಗೆ ಹೇಳ್ತಿರ್ತಾರೆ. ಅವ್ರ ಥರ ಇವ್ರು ಯಾರೋ ಆಗಬಾರ್ದು ಅಂತ ಫೇಲ್ಯೂರ್ ಸ್ಟೂಡೆಂಟ್ಸ್ ಕಥೆಯನ್ನು ಹೇಳ್ತಿರ್ತಾರೆ ಪ್ರತಿ ವರ್ಷವೂ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಡ್ರ್ಯಾಗನ್. ಬಿಕಾಸ್ ಡ್ರ್ಯಾಗನ್ 48 ಬ್ಯಾಕ್ಲಾಗ್ಸ್ನ ಇಟ್ಕೊಂಡು ಆ ಕಾಲೇಜಿಂದ ಹೊರಗೆ ಹೋಗಿರ್ತಾನೆ. ಇನ್ನು ಡ್ರ್ಯಾಗನ್ ಲೈಫ್ ಸ್ಟೋರಿಗೆ ಬಂದರೆ, ಕಾಲೇಜ್ಗೆ ಬಂಕ್ ಮಾಡಿ ಹಾಸ್ಟೆಲಲ್ಲಿ ಬಿತ್ಕೊಂಡಿರ್ತಾನೆ. ಫುಲ್ ಬ್ಯಾಡ್ ಬಾಯ್ ಆಗಿರ್ತಾನೆ. ಸಿಗರೇಟ್, ಡ್ರಿಂಕ್ಸ್ ಹಾಗೆ ಕೀರ್ತಿ ಅನ್ನೋ ಹುಡುಗಿನ ಕೂಡ ಪ್ರೀತಿ ಮಾಡಿರ್ತಾನೆ. ಕೀರ್ತಿ ಡ್ರ್ಯಾಗನ್ ಹತ್ರ ಬಂದು ಡ್ರ್ಯಾಗನ್ ಹೆಸರನ್ನ ಟ್ಯಾಟೂ ಹಾಕಿಸ್ಕೊಂಡಿರೋದನ್ನ ತೋರಿಸಿ, ನೀನು ನನ್ನ ಹೆಸರನ್ನ ಹಾಕಿಸ್ಕೊ ಅಂತಾಳೆ. ಅಷ್ಟರಲ್ಲೇ ಅಂಬುಗೆ ಬೇರೆ ಯಾರೋ ಕಾಲೇಜ್ನ ಹುಡುಗರು ಹೊಡಿತಿರ್ತಾರೆ. ಡ್ರ್ಯಾಗನ್ ಹೋಗಿ ಅವರನ್ನೆಲ್ಲ ಹೊಡೆದು ಹಾಕ್ತಾನೆ. ಫೈಟ್ ಮಾಡುವಾಗ ಪ್ರಿನ್ಸಿಪಲ್ ಕಾರ್ ಗ್ಲಾಸ್ನೇ ಮಿಸ್ ಆಗಿ ಒಡೆದು ಹಾಕ್ತಾನೆ. ಹೀಗಾಗಿ ಡ್ರ್ಯಾಗನ್ನ ಆ ಪ್ರಿನ್ಸಿಪಲ್ ಸಸ್ಪೆಂಡ್ ಮಾಡ್ತಾರೆ. ಇವನ್ ಫ್ರೆಂಡ್ಸ್ ಎಲ್ಲ ಸಸ್ಪೆನ್ಷನ್ನ ತೆಗೆದು ಹಾಕಿಲ್ಲ ಅಂದರೆ ಅವ್ನ ಲೈಫ್ ಸ್ಪಾಯ್ಲ್ ಆಗುತ್ತೆ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಆದರೂ ಕೂಡ ಇಂಜಿನಿಯರಿಂಗ್ಗೆ 42 ಬ್ಯಾಕ್ಲಾಗ್ಸ್ನ ಇಟ್ಕೊಂಡಿರೋ ನಾನೇ ಮೊದಲೇವನಾಗ್ತೀನಿ ಅಂತ ಆ್ಯಟಿಟ್ಯೂಡ್ನಲ್ಲಿ ಓದಿ ಉದ್ಧಾರ ಆಗೋದೇನೂ ಇಲ್ಲ, ನಿಮ್ಮ ಡಿಗ್ರಿನ ನೀವೇ ಇಟ್ಕೊಳ್ಳಿ ಅಂತ ಕಾಲೇಜ್ನ ಬಿಟ್ಟು ಹೋಗ್ಬಿಡ್ತಾನೆ. ಇನ್ನು ಈ ಕಡೆ ಡ್ರ್ಯಾಗನ್ ಫ್ಯಾಮಿಲಿಗೆ ಬಂದರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಇವರ ತಂದೆ ಕಷ್ಟಪಟ್ಟು ದುಡಿತಿರ್ತಾರೆ, ಬಾಡಿಗೆ ಮನೆಯಲ್ಲಿ ಇರ್ತಾರೆ. ಡ್ರ್ಯಾಗನ್ ಮನೆಯಲ್ಲಿ ಕೆಲಸಕ್ಕೆ ಹೋಗೋ ಥರ ರೆಡಿಯಾಗಿ ಹೋಗಿ ಫ್ರೆಂಡ್ಸ್ ರೂಮಲ್ಲಿ ರೀಲ್ಸ್ ಮಾಡ್ತಾ TV ನೋಡ್ತಾ ಟೈಮ್ ಪಾಸ್ ಮಾಡ್ತಿರ್ತಾನೆ. ಇವನು ಹುಡುಗಿ ಕೀರ್ತಿ ಕಡೆಯಿಂದನೂ ಸಿಗರೇಟು, ಬಿರಿಯಾನಿ ಅಂತ ಎಲ್ಲ ಆರ್ಡರ್ ಮಾಡಿಸ್ಕೊಂಡು ಅವಳ ಕಡೆಯಿಂದನೇ ಖರ್ಚು ಮಾಡಿಸ್ತಿರ್ತಾನೆ. ಇವನಿಂಗ್ ಇವನ ಫ್ರೆಂಡ್ಸ್ ಎಲ್ಲ ವರ್ಕ್ ಮುಗಿಸಿ ಬಂದು ಇವರಿಗೆ ಬಂದಿರೋ ಸ್ಯಾಲ್ರಿನಲ್ಲಿ 18,000 ಕೂಡಿಸಿ ಇವನಿಗೆ ಕೊಡ್ತಿರ್ತಾರೆ. ಇದನ್ನು ತಗೊಂಡು ತಿಂಗಳ ಸಂಬಳ ಅಂತ ಮನೇಲಿ ಕೊಡ್ತಿರ್ತಾನೆ. ಹಾಗೆ ಆ ಖರ್ಚು ಈ ಖರ್ಚು ಅಂತ ಎಲ್ಲನೂ ಇಸ್ಕೊಂಡು ಮತ್ತೆ ಫ್ರೆಂಡ್ಸ್ಗೆ ಬಂದು ಕೊಡ್ತಿರ್ತಾನೆ. ಪಾಪ ಅವ್ರ ತಂದೆಗೆ ಯಾಮಾರಿಸ್ತಿರ್ತಾನೆ. ಆದರೂ ಅವರಪ್ಪ ಎಕ್ಸ್ಟ್ರಾ ದುಡ್ಡು ಬೇರೆ ಕೊಡ್ತಿರ್ತಾರೆ, ಪಾಪ ನನ್ನ ಮಗ ಅಂತ. ಹೀಗೆ ಒಂದು 6 ತಿಂಗಳು ವೇಸ್ಟ್ ಪೆಲ್ಲೋ ಥರ ಆಡ್ತಿರ್ತಾನೆ. ನೆಕ್ಸ್ಟ್ ಡೇ ಕೀರ್ತಿನ ಮೀಟ್ ಮಾಡ್ತಾನೆ. ಅವಳು ಮನೆಯಲ್ಲಿ ನನ್ನ ನೋಡೋಕೆ ಗಂಡಿನ ಕಡೆಯವರು ಬಂದಿದ್ರು, ಪ್ರೊಫೆಸರ್ ಇದ್ದಾರೆ ಅಂತಾಳೆ. ಅದಕ್ಕೆ ಡ್ರ್ಯಾಗನ್ ಏನು ಹೇಳಿ ರಿಜೆಕ್ಟ್ ಮಾಡಿದೆ ಅಂತ ಕೇಳ್ತಾನೆ. ಅದಕ್ಕೆ ಅವನು ವೆಲ್ ಸೆಟಲ್ ಇದ್ದಾನೆ, ಯೋಚನೆ ಮಾಡಿ ಹೇಳ್ತೀನಿ ಅಂದಿದ್ದೀನಿ ಅಂತಾಳೆ. ಆಗ ಡ್ರ್ಯಾಗನ್ಗೆ ತುಂಬ ಕೋಪ ಬಂದು ಬಿಟ್ಟು ಹೋಗೋಕೆ ಟ್ರೈ ಮಾಡ್ತಿದ್ದೀಯಾ ಅಂತ ಬೈತಾನೆ. ಆಗ ಕೀರ್ತಿ ಕೂಡ ಅವನಿಗೆ ನೀನು ಫೇಲ್ಯೂರು, ನಿನ್ನ ಜೊತೆ ಬಾಳೋಕ್ಕಾಗಲ್ಲ ಅಂತ 4 ವರ್ಷದ ಪ್ರೀತಿನ ಬ್ರೇಕಪ್ ಮಾಡಿ ಹೋಗ್ಬಿಡ್ತಾಳೆ. ಈಗ ಡ್ರ್ಯಾಗನ್ ಫುಲ್ ಫೀಲಿಂಗ್ನಲ್ಲಿ ಫ್ರೆಂಡ್ಸ್ ರೂಮ್ಗೆ ಬರ್ತಾನೆ. ಅವರು ಕೂಡ ಇವನ್ನ ರೇಗಿಸ್ತಾರೆ, ಹಾಗೆ ಅವನನ್ನು ಸಮಾಧಾನ ಮಾಡ್ತಾರೆ. ಹೀಗೆ ಒಂದಿನ ಅವಳ ಗುಂಗ್ನಲ್ಲೇ ಒಂದಿನ ಆಕ್ಸಿಡೆಂಟ್ ಆಗಿ ತಲೆ ಸುತ್ತಿ ಬಿದ್ದುಬಿಡ್ತಾನೆ. ಆಗ ಡಾಕ್ಟರ್ ಟ್ರೀಟ್ಮೆಂಟ್ನ ಮಾಡಿ, ಹೀಗಾದಾಗ 10 ನಿಮಿಷ ಕಣ್ಮುಚ್ಚು, ಇಲ್ಲ ಅಂದರೆ ಮೂರ್ಛೆ ಹೋಗ್ತೀಯಾ ಅಂತ ಹೇಳ್ತಾರೆ. ಹೀಗೆ ಕೀರ್ತಿ ನೆನಪಲ್ಲಿ ಬೇಗ ಸಕ್ಸಸ್ಫುಲ್ ಆಗಬೇಕು, ಅವಳ ಹುಡುಗನಿಗಿಂತ ಜಾಸ್ತಿ ಸಂಬಳ ಕೆಲಸ ಸಿಗಬೇಕು ಅಂತ ಪರದಾಡ್ತಿರ್ತಾನೆ. ಈಗ ಇವನ ಇಂಜಿನಿಯರಿಂಗ್ ಬೇರೆ ಕಂಪ್ಲೀಟ್ ಆಗಿರೋದಿಲ್ಲ, 48 ಬ್ಯಾಕ್ಲಾಗ್ಸ್ ಬೇರೆ ಇರ್ತವೆ. ಹೇಗೆ 1 ಲಕ್ಷದ ಮೇಲೆ ಕೆಲಸ ಹುಡ್ಕೋದು ಅಂತ ಯೋಚಿಸ್ತಿರ್ತಾನೆ. ಆ ಟೈಮ್ನಲ್ಲಿ ಇವರ ಫ್ರೆಂಡ್ಸ್ ಗ್ಯಾಂಗಿಗೆ ಒಬ್ಬ ಗೌತಮ್ ಅನ್ನೋ ಹೊಸಬ ಜಾಯಿನ್ ಆಗ್ತಾನೆ. ಇವರೆಲ್ಲ ಪಾರ್ಟಿ ಮಾಡುವಾಗ ಡ್ರ್ಯಾಗನ್ ಸ್ಯಾಡ್ ಫೀಲಲ್ಲಿ ಒಬ್ಬನೇ ನಿಂತಿರ್ತಾನೆ. ಆಗ ಗೌತಮ್ ಬಂದು ಅವನ ಸ್ಟೋರಿನ ಕೇಳಿ, ನಾನು ಕೂಡ 35 ಬ್ಯಾಕ್ಲಾಗ್ಸ್ ಇದ್ದು ಫೇಕ್ ಸರ್ಟಿಫಿಕೇಟ್ ಮಾಡಿಸಿ ನಾನು ಇವಾಗ ಒಂದು ಒಳ್ಳೆ ಜಾಬಲ್ಲಿದ್ದೇನೆ ಅಂತ ಹೇಳ್ತಾನೆ. ಆ ಫೇಕ್ ಸರ್ಟಿಫಿಕೇಟ್ ಮಾಡೋ ಕನ್ಸಲ್ಟೆನ್ಸಿಗೆ ಡ್ರ್ಯಾಗನ್ನ ಕೂಡ ಕಳಿಸ್ತಾನೆ. ಅವರು ಡ್ರ್ಯಾಗನ್ಗೆ 48 ಬ್ಯಾಕ್ಲಾಗ್ಸ್ನು ಫೇಕ್ ಸರ್ಟಿಫಿಕೇಟ್ ಮಾಡಿ 1 ಲಕ್ಷದ ಮೇಲೆ ಸ್ಯಾಲ್ರಿ ಇರೋವಂಥ ಕಂಪ್ನಿಗೆ ಫ್ರಾಡ್ ಇಂಟರ್ವ್ಯೂ ಮಾಡಿಸಿ ಜಾಯಿನ್ ಮಾಡಿಸ್ತಾರೆ. ಬೈ ದ ವೇ ಇದಕ್ಕೆಲ್ಲ 10 ಲಕ್ಷ ಅಮೌಂಟ್ನ ಕೇಳಿರ್ತಾರೆ. ಇಷ್ಟು ದುಡ್ಡನ್ನ ಡ್ರ್ಯಾಗನ್ ಅವ್ರ ಅಪ್ಪನ ಹತ್ರ ಕೇಳಿದಾಗ ಅವರು ಮಗನ ಭವಿಷ್ಯ ಚೆನ್ನಾಗಿರಬೇಕು ಅಂತ ಅವ್ರ ಊರಲ್ಲಿರೋ ಜಾಗನ ಮಾರಿ 10 ಲಕ್ಷ ಹೊಂದಿಸಿರ್ತಾರೆ.
ಈಗ ಡ್ರ್ಯಾಗನ್ಗೆ ದೊಡ್ಡ ಕಂಪ್ನೀಲಿ ಜಾಬ್ ಆಗಿದೆ, ಅದು 1 ಲಕ್ಷದ ಮೇಲೆ ಸ್ಯಾಲ್ರಿ ಇರೋದು ಗುರು. ಇವನ್ ಲೈಫೇ ಚೇಂಜ್ ಆಗಿಬಿಡುತ್ತೆ. ಕೋಟಿ ರೂಪಾಯಿ ಮನೆ, ಕಾರು, EMI ಮೇಲೆ ತೊಗೊತಾನೆ. ಅವ್ನ ಫ್ರೆಂಡ್ಸ್ಗೂ ಎಣ್ಣೆ ಪಾರ್ಟಿಗೆಲ್ಲ ಇವನೇ ಖರ್ಚು ಮಾಡ್ತಿರ್ತಾನೆ. ಫುಲ್ ಬಿಂದಾಸ್ ಲೈಫ್ನ ಲೀಡ್ ಮಾಡ್ತಿರ್ತಾನೆ. ಇವರ ಅಪ್ಪ ಅಮ್ಮ ಇವನಿಗೆ ಮ್ಯಾಟ್ರಿಮೋನಿಯಲ್ಲಿ ಹುಡುಗಿನ ಹುಡುಕ್ತಿರ್ತಾರೆ. ಹಾಗೆ ಎಂಪ್ಲಾಯ್ ಆಫ್ ದ ಇಯರ್ ಅವಾರ್ಡ್ ಕೂಡ ಇವನಿಗೆ ಬರುತ್ತೆ. 2 ಲಕ್ಷ ಸ್ಯಾಲ್ರಿ ಬೇರೆ ಇನ್ಕ್ರೀಸ್ ಆಗುತ್ತೆ. ಇದರಲ್ಲೇ ಅವರ ಅಪ್ಪ ಅಮ್ಮನ ಷಷ್ಠಿ ಪೂರ್ತಿ ಕೂಡ ಮಾಡಿಸ್ತಾನೆ. ಒಟ್ಟಿನಲ್ಲಿ ಡ್ರ್ಯಾಗನ್ ಈಗ ಕಷ್ಟನೇ ಪಡೆದೇನೆ ಮೇಲಕ್ಕೆ ಹೋಗ್ಬಿಟ್ಟಿದ್ದಾನೆ. ಈ ಕಡೆ ಡ್ರ್ಯಾಗನ್ಗೆ ಅವ್ರ ಅಪ್ಪ ಅಮ್ಮನ ಕಡೆಯವರು ಮದುವೆ ಫಿಕ್ಸ್ ಮಾಡೋಕೆ ರಿಚ್ ಫ್ಯಾಮಿಲಿ ಹುಡುಗಿನ ತೋರಿಸ್ತಾರೆ. ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಬಿಸ್ನೆಸ್ಗಳು ಕೂಡ ಇರ್ತವೆ ಆ ಹುಡುಗಿ ತಂದೆಗೆ. ಹುಡುಗಿ ಹೆಸರು ಪಲ್ಲವಿ ಅಂತ. ಹುಡುಗಿ ನೋಡೋಕ್ಕೆ ತುಂಬ ಸುಂದರವಾಗಿರೋದ್ರಿಂದ ಡ್ರ್ಯಾಗನ್ ಓಕೆ ಮಾಡ್ತಾನೆ. ಆದರೆ ಅವಳು ಇವನ ಜೊತೆ ಡೇಟಿಂಗಿಗೆ ಹೋಗಿ ಇವನ್ ಕೇರಿಂಗ್, ರೆಸ್ಪಾನ್ಸಿಬಿಲಿಟಿ ಎಲ್ಲ ಚೆಕ್ ಮಾಡ್ತಾಳೆ. ಹಾಗೆ ಅವಳ ಹತ್ರ ಏನೂ ಮುಚ್ಚಿಡ್ದೇನೆ ತನ್ನ ಎಕ್ಸ್ ಲವರ್ ಬಗ್ಗೆ ಕೂಡ ಹೇಳ್ತಾನೆ. ಇಷ್ಟು ಹಾನೆಸ್ಟ್ ಆಗಿದ್ದಾನೆ ಅಂತ ಡ್ರ್ಯಾಗನ್ಗೆ ಫಿದಾ ಆಗ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಡ್ರ್ಯಾಗನ್ ಕಾರ್ನಲ್ಲಿ ಸಿಗರೇಟ್ ಸೇತಾ ಪಲ್ಲವಿ ಜೊತೆ ಮಾತಾಡ್ತಿರ್ತಾನೆ. ಅವಳು ಸಿಗರೇಟ್ನ ಬಿಡೋಕೆ ಹೇಳ್ತಾಳೆ. ಹಾಗೆ ಸಿಗರೇಟ್ನ ಬಿಸಾಕಿ ಕಂಪ್ನಿಗೆ ಹೋಗ್ತಾನೆ. ಈಗ ಡ್ರ್ಯಾಗನ್ಗೆ ಕಂಪ್ನಿಲಿ ಪ್ರಮೋಷನ್ ಆಗಿ ಅಮೇರಿಕಾಗೆ ಮ್ಯಾನೇಜರ್ ಆಗಿ ಪ್ರಮೋಟ್ ಮಾಡಿರ್ತಾರೆ ಅವ್ರ ಮ್ಯಾನೇಜರ್. ಸ್ಟಾಫ್ಸ್ ಎಲ್ಲ ಕಂಗ್ರಾಸ್ ಹೇಳ್ತಿರ್ತಾರೆ. ಆಗ ಡ್ರ್ಯಾಗನ್ ಕಾಲೇಜ್ ಪ್ರಿನ್ಸಿಪಲ್ ಅಲ್ಲಿಗೆ ಬಂದು ಡ್ರ್ಯಾಗನ್ಗೆ ಕಂಗ್ರಾಸ್ ಹೇಳ್ತಾರೆ. ಇವನಿಗೆ ಶಾಕ್ ಆಗುತ್ತೆ. ನೀವೇನಿಲ್ಲಿ ಅಂತ ಕೇಳ್ತಾನೆ. ಕಾರ್ನಲ್ಲಿ ಬರುವಾಗ ಟ್ರಾಫಿಕ್ನಲ್ಲಿ ಸಿಗರೇಟ್ನ ಬಿಸಾಕಿದಾಗ ಅದು ಅವ್ರ ಪ್ರಿನ್ಸಿಪಲ್ ಮೇಲೆ ಬಿದ್ದುಬಿಡುತ್ತೆ. ಅದು ಅಲ್ಲದೆ ಪ್ರಿನ್ಸಿಪಲ್ ಮಗಳು ಡ್ರ್ಯಾಗನ್ನ ಮ್ಯಾಟ್ರಿಮೋನಿಯಲ್ಲಿ ಪ್ರೊಫೈಲ್ನ ಓಕೆ ಮಾಡಿರ್ತಾಳೆ. ಸೊ ಪ್ರಿನ್ಸಿಪಲ್ಗೆ ಶಾಕ್ ಆಗಿರುತ್ತೆ. ಡ್ರ್ಯಾಗನ್ನ ಫಾಲೋ ಮಾಡಿಕೊಂಡು ಅವನ ಕಂಪ್ನಿಗೆ ಬಂದಿದ್ದಾರೆ. ಅದು ಹೇಗೆ ಡಿಗ್ರಿಲಿ 48 ಬ್ಯಾಕ್ಲಾಗ್ಸ್ನ ಇದ್ದು ನೀನು ಹೇಗೆ ಈ ಕಂಪ್ನಿಲಿ ತೊಗೊಂಡೆ ಕೆಲಸನ ಅಂತ ಕೇಳ್ತಾರೆ. ಡ್ರ್ಯಾಗನ್ ಇದಕ್ಕೆ ಟ್ಯಾಲೆಂಟ್ ಇದ್ದರೆ ಸಾಕು ಸರ್, ಈ ಕಂಪ್ನಿಲಿ ಡಿಗ್ರಿ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಆಗ ಪ್ರಿನ್ಸಿಪಲ್ ಸರ್ ಜೋರಾಗಿ ನಿಮ್ಮ ಮ್ಯಾನೇಜರ್ನ ಕರಿ ಕೇಳ್ತೀನಿ ಅಂತ ಹೇಳ್ತಾರೆ. ಡ್ರ್ಯಾಗನ್ ಪ್ರಿನ್ಸಿಪಲ್ ಸರ್ ಕಾಲಿಗೆ ಬಿದ್ದು ಕೇಳ್ತಾನೆ, ಫೇಕ್ ಸರ್ಟಿಫಿಕೇಟ್ ಮಾಡಿಸಿ ಇಲ್ಲಿಗೆ ಬಂದಿದ್ದೀನಿ ಸರ್, ನನ್ನ ಲೈಫ್ನ ಹಾಳು ಮಾಡಬೇಡಿ ಅಂತ ಬೇಡ್ಕೊತಾನೆ. ಆಗ ಅವರು ನಿನ್ನ ಲೈಫ್ನ ನಾನು ಸ್ಪಾಯಿಲ್ ಮಾಡೋದಿಲ್ಲ, ಆದರೆ ನಂದು ಒಂದು ಕಂಡೀಷನ್ ಇದೆ, ಫೇಕ್ ಆಗಿ ತೊಗೊಂಡಿರೋ ಡಿಗ್ರಿನ ರಿಯಲ್ ಆಗಿ ಪಾಸ್ ಮಾಡಬೇಕು ಅಂತ ಕಂಡೀಷನ್ ಹಾಕ್ತಾರೆ. ಒಂದೇ ಅಟೆಂಪ್ಟಲ್ಲಿ 48 ಪೇಪರ್ನ ಕ್ಲಿಯರ್ ಮಾಡಬೇಕು. ನಿನ್ನ ಕಾಲೇಜ್ನಲ್ಲಿ ಇದ್ದಾಗ ಡಿಗ್ರಿನೇ ಬೇಡ ಅಂತ ಹೇಳಿ ಹೋಗಿದ್ದೆ. ಈಗ 3 ತಿಂಗಳು ಟೈಮ್ ಇದೆ. ಸೊ ನೀನು ಕಾಲೇಜ್ಗೆ ಬಂದು 100% ಅಟೆಂಡೆನ್ಸ್ ತೊಗೊಂಡು ಎಕ್ಸಾಮ್ ಬರೀಬೇಕು, ಇಲ್ಲ ಅಂದರೆ ನಿಮ್ಮ VPಗೆ ನಿನ್ನ ಬಗ್ಗೆ ಹೇಳ್ತೀನಿ ಅಂತ ಆವಾಜ್ ಹಾಕ್ತಾರೆ. ಸೊ ಈಗ ಡ್ರ್ಯಾಗನ್ಗೆ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಬೇರೆ ದಾರಿನೇ ಇಲ್ಲದೆ ಈ ಕಡೆ ಮನೆಯಲ್ಲಿ 3 ತಿಂಗಳು ಟ್ರೈನಿಂಗಿಗೆ ಬಾಂಬೆಗೆ ಹೋಗ್ತಿದ್ದೀನಿ ಅಂತ, ಕಂಪ್ನಿಯಲ್ಲಿ ಮ್ಯಾರೇಜ್ ಇಶ್ಯೂ ಇದೆ, ಮದುವೆ ಕೆಲಸಗಳೆಲ್ಲ ತುಂಬ ಇದೆ, ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಅಂತ ಪರ್ಮಿಷನ್ ತಗೊಂಡು ಕಾಲೇಜ್ಗೆ ಬರ್ತಾನೆ. ಕಾಲೇಜ್ನಲ್ಲಿ ನೋಡಿದ್ರೆ ಜೂನಿಯರ್ಸ್ ಎಲ್ಲ ಡ್ರ್ಯಾಗನ್ನ ನೋಡಿ ಎಕ್ಸಾಕ್ಟ್ ಆಗ್ತಿರ್ತಾರೆ. ಡ್ರ್ಯಾಗನ್ ಅಂತ ಹಿಂದೆನೇ ಬಿದ್ದಿರ್ತಾರೆ. ಈ ಹೊಸ ಹುಡುಗರಿಗೆಲ್ಲ ನಾನು ಹೇಗೆ ಗೊತ್ತು ಸರ್ ಅಂತ ಪ್ರಿನ್ಸಿಪಲ್ನ ಕೇಳ್ತಾನೆ. ಆಗ ಅವರು ಪ್ರತಿ ವರ್ಷ ಹುಡುಗರಿಗೆ ಯಾರ ಥರ ಇರಬಾರ್ದು ಅಂತ ನಿನ್ನ ಫೋಟೋನ ತೋರಿಸ್ತೀವಿ ಅದಕ್ಕೆ ಅಂತಾರೆ. ಡ್ರ್ಯಾಗನ್ನ ನೋಡಿ ಅಲ್ಲಿರೋಂಥ ಲೆಕ್ಚರರ್ಸ್ ಎಲ್ಲ ಉರಿ ಬೀಳ್ತಿರ್ತಾರೆ. ಯಾಕಂದರೆ ಡ್ರ್ಯಾಗನ್ ಅವ್ರಿಗೆಲ್ಲ ಅಷ್ಟೊಂದು ಕಾಟ ಕೊಟ್ಟಿರ್ತಾನೆ. ಈಗ ಡ್ರ್ಯಾಗನ್ ಕ್ಲಾಸಲ್ಲಿ ಕೂತ್ಕೊಂಡು ಕಂಪ್ನಿ ವರ್ಕ್ನ ಲ್ಯಾಪ್ಟಾಪಲ್ಲಿ ಮಾಡ್ತಿರ್ತಾನೆ. ಅವನ ಬೆಂಚ್ ಮೇಲೆ ಕುಟ್ಟಿ ಡ್ರ್ಯಾಗನ್ ಅಂತ ಯಾರೋ ಜೂನಿಯರ್ ಬರೆದಿರ್ತಾನೆ. ಯಾರು ಬರೆದಿದ್ದಾರೆ ಅಂತ ಅವ್ರ ಜೂನಿಯರ್ಸ್ನ ಕೇಳ್ತಾನೆ. ಬೈ ದ ವೇ ಪ್ರಿನ್ಸಿಪಲ್ ಸರ್ ಡ್ರ್ಯಾಗನ್ ಬಗ್ಗೆ ಸ್ಟೋರಿನ ಹೇಳಿದಾಗ ಇನ್ಸ್ಪಿರೇಷನ್ ಆಗಿ ತಗೊಂಡು ಅವನ ಥರನೇ ಬ್ಯಾಡ್ ಬಾಯ್ ಆಗಿ ಕ್ಲಾಸ್ಗೂ ಬರೆದೆ ಹಾಸ್ಟೆಲಲ್ಲಿ ಬಿದ್ಕೊಂಡಿರ್ತಾನೆ ಈ ಕುಟ್ಟಿ ಡ್ರ್ಯಾಗನ್. ಈಗ ನಿಜವಾದ ಡ್ರ್ಯಾಗನ್ ಕಾಲೇಜ್ಗೆ ಬಂದಿರೋ ಮ್ಯಾಟ್ರ್ ಗೊತ್ತಾಗಿ ಓಡಿ ಬಂದು ಡ್ರ್ಯಾಗನ್ನ, ಬಾಸ್ ನೀವು ಹೇಗಿದ್ದೀರೋ, ನಾನು ನಿಮ್ಮನ್ನು ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದೀನಿ, ನಾನು ಮರಿ ಡ್ರ್ಯಾಗನ್ ಅಂತ ಹೇಳ್ತಾನೆ. ಹಾಗೆ ನೀವೇನಿಲ್ಲ ಅಂತ ಕೇಳಿದಾಗ ಡ್ರ್ಯಾಗನ್ ಬ್ಯಾಕ್ಲಾಗ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ ಅಂತಾನೆ. ಅದನ್ನು ಕೇಳಿದ ಜೂನಿಯರ್ಸ್ ಎಲ್ಲ ನಗಾಡ್ತಾರೆ. ಈ ಮರಿ ಡ್ರ್ಯಾಗನ್ ಬರೀ ಇವನ್ ಹಿಂದೆನೇ ಸುತ್ತಾಡಿ ತಲೆ ತಿಂತಿರ್ತಾನೆ ಬಾಸ್ ಅಂತ. ಇವರೆಲ್ಲರ ಟಾರ್ಚರ್ನ ತಡ್ಕೊಳ್ಳೋಕ್ಕಾಗ್ತಿರೋದಿಲ್ಲ. ಡ್ರ್ಯಾಗನ್ಗೆ ತಲೆ ಕೆಟ್ಟು ಹೋಗ್ಬಿಟ್ಟಿರುತ್ತೆ. ಹಾಗೆ ಆ ಫೇಕ್ ಸರ್ಟಿಫಿಕೇಟ್ ಕನ್ಸಲ್ಟೆನ್ಸಿ ಅವರಿಗೆ ಕಾಲ್ ಮಾಡಿ 48 ಪೇಪರ್ಸ್ನ ಚೇಸ್ ಮಾಡಿ ಪಾಸ್ ಮಾಡೋಕ್ಕೆ ಹೇಳ್ತಾನೆ. ಆಗ ಅವರು 1-2 ಪೇಪರ್ ಆದರೆ ಮಾಡ್ಬೋದು, 48 ಪೇಪರ್ ಅಂದರೆ ಆಗೋದಿಲ್ಲ, ಇದಕ್ಕೆಲ್ಲ ಸೊಲ್ಯೂಷನ್ ಅಂದರೆ ಓದು ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾರೆ. ಈಗ ಡ್ರ್ಯಾಗನ್ ವಿಲ ಅಂತ ಒದ್ದಾಡ್ತಿರ್ತಾನೆ. ಈ ಕಡೆ ಪಲ್ಲವಿ ಕಾಲ್ ಮಾಡಿದ್ರು ಪಿಕ್ ಮಾಡ್ತಿರೋದಿಲ್ಲ. ನೆಕ್ಸ್ಟ್ ಡೇ ಡ್ರ್ಯಾಗನ್ ಕ್ಲಾಸಲ್ಲಿ ಪಲ್ಲವಿ ಜೊತೆ ಮಾತಾಡ್ತಿರ್ತಾನೆ. ಕ್ಲಾಸ್ ಫ್ರೀ ಇರೋದ್ರಿಂದ ಎಲ್ಲರೂ ಸಿನಿಮಾಗೆ ಹೋಗ್ತಿರ್ತಾರೆ. ಆಗ ನ್ಯೂ ಸ್ಟಾಫ್ ಆಗಿ ಡ್ರ್ಯಾಗನ್ ಎಕ್ಸ್ ಲವರ್ ಕೀರ್ತಿ ಅದೇ ಕ್ಲಾಸ್ಗೆ ಲೆಕ್ಚರರ್ ಆಗಿ ಬಂದಿರ್ತಾಳೆ. ಕೀರ್ತಿನ ನೋಡಿದ ಡ್ರ್ಯಾಗನ್ ಶಾಕ್ ಆಗಿಬಿಡ್ತಾನೆ. ಈ ಕುಟ್ಟಿ ಡ್ರ್ಯಾಗನ್ ಬೇರೆ ಕೀರ್ತಿಗೆ ಲೈನ್ ಹೊಡಿತಿರ್ತಾನೆ. ಕ್ಲಾಸ್ ಮುಗಿಸಿ ಕೀರ್ತಿ ಹೊರಗೆ ಹೋಗುವಾಗ ಅಳ್ತಾ ಗಿಲ್ಟ್ ಫೀಲಲ್ಲಿ ಹೋಗ್ತಾಳೆ. ರಾಘವನ್ ಪ್ರಿನ್ಸಿಪಲ್ನ ಮೀಟ್ ಮಾಡಿ ನನ್ನ ಎಕ್ಸ್ನ ಯಾಕೆ ಸ್ಟಾಫ್ ಆಗಿ ತೊಗೊಂಡಿದ್ದೀರಾ, ನಾನು ಉರ್ಸೋಕೆ ತೊಗೊಂಡಿದ್ದೀರಾ ಅಂತ ತೆಗೆದುಹಾಕಿ ಅಂತಾನೆ.
ಬಟ್ ಅವಳು ಚೆನ್ನಾಗಿ ಸ್ಕೋರ್ ಮಾಡಿ ಬಂದಿದ್ದಾಳೆ, ತೆಗಿಯೋಕೆ ಆಗಲ್ಲ ಅಂತ ಪ್ರಿನ್ಸಿಪಾಲ್ ಹೇಳ್ತಾರೆ. ಅದಕ್ಕೆ ಡ್ರ್ಯಾಗನ್, ನಾನು ಇನ್ಮೇಲೆ ಇಲ್ಲಿರೋದಿಲ್ಲ, ಹೋಗ್ತೀನಿ, ಬ್ಲ್ಯಾಕ್ ಮೇಲ್ ಮಾಡೋದೆಲ್ಲ ನಿಲ್ಲಿಸ್ಬಿಡಿ, ನಾನೇ ನಮ್ಮ ಮಾವ ಮತ್ತು ಮ್ಯಾನೇಜರ್ ಹತ್ರ ಹೇಳಿ ಹೇಗೋ ಮ್ಯಾನೇಜ್ ಮಾಡ್ತೀನಿ ಅಂತ ಹೊರಡ್ತಾನೆ. ಅಷ್ಟರಲ್ಲಿ ಫೇಕ್ ಸರ್ಟಿಫಿಕೇಟ್ ಮಾಡಿಸಿ ಕಂಪ್ನಿಯಲ್ಲಿ ಸೇರ್ಕೊಂಡಿರೋರು ಅರೆಸ್ಟ್ ಆಗಿರ್ತಾರೆ. ಈ ಮ್ಯಾಟ್ರು ನ್ಯೂಸಲ್ಲಿ ಹರಿದಾಡ್ತಿರುತ್ತೆ. ಇದನ್ನು ನೋಡಿದ ಡ್ರ್ಯಾಗನ್ ಗಾಬರಿ ಆಗ್ತಾನೆ. ಅದು ಅಲ್ಲದೆ ಅವ್ರ ಮ್ಯಾನೇಜರ್ ಕೂಡ ಅವ್ರ ಕಂಪ್ನಿಯಲ್ಲಿರೋ ಎಂಪ್ಲಾಯೀಸ್ಗಳ ಬ್ಯಾಕ್ಗ್ರೌಂಡ್ ಚೆಕ್ ಮಾಡೋಕ್ಕೆ ಅಂತ ಹೇಳ್ತಾರೆ. ಈಗ ಡ್ರ್ಯಾಗನ್ಗಂತೂ ಹುಚ್ಚು ಹಿಡ್ದಾಗ ಆಗ್ಬಿಡುತ್ತೆ. ಈ ಕಡೆ ಕಾಲೇಜ್ನಲ್ಲಿ ಇರೋಕ್ಕೂ ಆಗ್ತಿಲ್ಲ, ಇವ್ರುಗಳೆಲ್ಲರ ಕಾಟ ಬೇರೆ, ಈ ಕಡೆ ಕಾಲೇಜ್ ಬಿಟ್ಟು ಹೋಗೋಕ್ಕೂ ಆಗ್ತಿರೋದಿಲ್ಲ. ಸೊ ಓಡಿ ಬಂದು ಪ್ರಿನ್ಸಿಪಲ್ಲರ್ನ ಮೀಟ್ ಮಾಡಿ ಇಲ್ಲೇ ಇದ್ದು ಓದ್ಕೋತೀನಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಆಗ ಪ್ರಿನ್ಸಿಪಲ್ ಸರ್ ಇವನ ಅವಸ್ಥೆ ನೋಡಿ ಬೈಬೇಕು ಅನ್ನಿಸ್ತಾ ಇದೆಯಾ ತಾನೇ, 48 ಪೇಪರ್ನ ಕ್ಲಿಯರ್ ಮಾಡಿ ಎದುರುಗಡೆ ಬಂದು ಎಷ್ಟು ಬೇಕಾದರೂ ಬೈ ಅಂತ ಚಾಲೆಂಜ್ ಮಾಡಿ ಹೋಗ್ತಾರೆ. ಅವತ್ತು ರಾತ್ರಿ ಹಾಸ್ಟೆಲ್ ಟೆರೆಸ್ ಮೇಲೆ ಡ್ರ್ಯಾಗನ್ ಹೀಗೆ ಯೋಚನೆ ಮಾಡ್ತಾ ಕುಳಿತಿರ್ತಾನೆ. ಅಲ್ಲಿಗೆ ಕೀರ್ತಿ ಬಂದು ಅವನ ಜೊತೆ ಮಾತಾಡಬೇಕು ಅಂತಾಳೆ. ಡ್ರ್ಯಾಗನ್ ಅವಳಿಗೆ ಹೊಡೆಯೋಕೆ ಹೋಗ್ತಾನೆ. ಅವಳು ಸಾರಿ ಕೇಳಿ, ನಿನ್ನ ಈಸಿಯಾಗಿ ಮರೆಯೋಕ್ಕಾಗಲಿಲ್ಲ, ಗಿಲ್ಟಲ್ಲಿ ನೆಮ್ಮದಿ ಆಗಿಲ್ಲ, ನಾನು ತಪ್ಪು ಮಾಡಿದೆ ಅಂತ ಸಾರಿ ಕೇಳ್ತಾಳೆ. ಹಾಗೆ ಡ್ರ್ಯಾಗನ್ ಮ್ಯಾಟ್ರನ್ನ ಅವನ ಫ್ರೆಂಡ್ ಅಂಬು ಹತ್ರ ಕೇಳಿ ತಿಳ್ಕೊಂಡಿರ್ತಾಳೆ. 48 ಪೇಪರ್ಸ್ನ ಕ್ಲಿಯರ್ ಮಾಡ್ಕೋ, ರ್ಯಾಂಕ್ ಬರಲೇಬೇಕು ಅಂತೇನಿಲ್ಲ, ಜಸ್ಟ್ ಪಾಸ್ ಆದರೆ ಸಾಕು, ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ನೆಲ್ಲ ನಾನೇ ರೆಡಿ ಮಾಡ್ಕೊಡ್ತೀನಿ, ನೀನು ಪಾಸ್ ಆಗಿ ಮದುವೆ ಮಾಡಿಕೊಂಡು ಸೆಟ್ಲ್ ಆದರೆ ನನ್ನ ಗಿಲ್ಟ್ ಕೂಡ ಹೋಗುತ್ತೆ ಅಂತ ಹೇಳಿ ಹೊರಡ್ತಾಳೆ. ಸೊ ಈಗ ಡ್ರ್ಯಾಗನ್ ಸಿನ್ಸಿಯರ್ ಆಗಿ ಕ್ಲಾಸ್ ಕೇಳಿ ಕೀರ್ತಿ ಕೊಟ್ಟಿರೋ ಇಂಪಾರ್ಟೆಂಟ್ ಕ್ವಶನ್ಸ್ನೆಲ್ಲ ಸ್ಟಡಿ ಮಾಡ್ತಿರ್ತಾನೆ. ಹೀಗೆ ಒಂದಿನ ಕಾಲೇಜ್ ಫಂಕ್ಷನ್ನಲ್ಲಿ ಯಾರೋ 4 ಜನ ಹುಡುಗರು ಕೀರ್ತಿ ಹತ್ರ ಮಿಸ್ಬಿಹೇವ್ ಮಾಡಿದ್ದಕ್ಕೆ ಕುಟ್ಟಿ ಡ್ರ್ಯಾಗನ್ ಅವರಿಗೆ ಹೊಡಿತಾನೆ. ಅವರೆಲ್ಲರೂ ಇವನ್ನ ಜೊತೆ ಫೈಟ್ ಮಾಡೋಕೆ ಅಂತ ಬರ್ತಾರೆ. ಅವನು ಡ್ರ್ಯಾಗನ್ಗೆ ವಿಷಯ ಹೇಳ್ತಾನೆ. ಆಗ ಡ್ರ್ಯಾಗನ್ ಎಲ್ಲರನ್ನ ಹೊಡಿತಾನೆ, ಹಾಗೆ ಫೈಟ್ ಮಾಡ್ತಾನೆ, ಥಿಯರೀಸ್ನೆಲ್ಲ ರಿಪೀಟ್ ಮಾಡ್ತಿರ್ತಾನೆ. ಹಾಗೆ ಕುಟ್ಟಿ ಡ್ರ್ಯಾಗನ್ಗೂ ಬೈದು ನೆಟ್ಟಿಗೆ ಓದು, ಇಲ್ಲಾಂದರೆ ಯಾರೂ ನಮ್ಮ ಜೊತೆ ಇರೋಲ್ಲ, ನೀನು ಸುತ್ತುತ್ತಿರೋ ಕೀರ್ತಿ ನನ್ನ ಎಕ್ಸ್ ಅಂತ ಹೇಳ್ತಾನೆ. ಈಗ ಡ್ರ್ಯಾಗನ್ ಜೊತೆ ಮರಿ ಡ್ರ್ಯಾಗನ್ ಕೂಡ ಓದೋಕೆ ಸ್ಟಾರ್ಟ್ ಮಾಡ್ತಾನೆ. ಫಸ್ಟ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಪ್ರಾಕ್ಟಿಕಲ್ ಎಕ್ಸಾಮ್ಸ್ನ ಕೂಡ ಬರೀತಾನೆ. ಎಲ್ಲ ಎಕ್ಸಾಮ್ಸ್ನ ಮುಗಿದಾದ್ಮೇಲೆ ಲಾಸ್ಟ್ ಒಂದು ಎಕ್ಸಾಮ್ ಇರುತ್ತೆ. ಅವತ್ತು ರಾತ್ರಿ ಡ್ರ್ಯಾಗನ್ ಆ್ಯಂಡ್ ಮರಿ ಡ್ರ್ಯಾಗನ್ ಓದುವಾಗ ಕೀರ್ತಿ ಕೇಕ್ ತೊಗೊಂಡು ಬಂದು ಡ್ರ್ಯಾಗನ್ ಬರ್ಡೇನ ವಿಶ್ ಮಾಡ್ತಾಳೆ. ಹಾಗೆ ಪಲ್ಲವಿ ಕೂಡ ಕಾಲ್ ಮಾಡಿ ಅವನನ್ನು ನೇರವಾಗಿ ನೋಡಿ ವಿಶ್ ಮಾಡ್ತೀನಿ ಅಂತ ಬಾಂಬೆಗೆ ಬಂದಿದ್ದೀನಿ ಅಂತಾಳೆ. ಆಗ ಡ್ರ್ಯಾಗನ್ಗೆ ಫುಲ್ ಶಾಕ್ ಆಗುತ್ತೆ. ಅವನು ಬಾಂಬೆಗೆ ಹೋಗಿರೋದಿಲ್ಲ, ಹೇಗೋ ಕೆಲಸ ಇದೆ ಅಂತ ಹೇಳ್ತಾನೆ. ಏನು ಮ್ಯಾನೇಜ್ ಮಾಡಿದ್ರೂ ಅವಳು ಒಪ್ತಾನೆ ಇರೋದಿಲ್ಲ. ಇಷ್ಟು ರಾತ್ರಿ ಯಾರೂ ಗೊತ್ತಿರದೆ ಊರಲ್ಲಿ ಇದ್ದೀನಿ, ಮೀಟ್ ಮಾಡೋ ಅಂದರೆ ಬ್ಯುಸಿ ಅಂತಿದೀಯಾ, ನಾನು ಮದುವೆನೇ ಕ್ಯಾನ್ಸಲ್ ಮಾಡ್ತೀನಿ ಅಂತಾಳೆ. ಆಗ ಡ್ರ್ಯಾಗನ್, ನಾನೀಗ ಚೆನ್ನೈಯಲ್ಲಿ ಇದ್ದೀನಿ, ನಿನಗೆ ಸರ್ಪ್ರೈಸ್ ಕೊಡೋಕೆ ಅಂತ ಬಂದಿದ್ದೀನಿ ಅಂತ ಸುಳ್ಳು ಹೇಳ್ಬಿಡ್ತಾನೆ. ಈಗ ಪಲ್ಲವಿ ಬಾಂಬೆಯಿಂದ ಚೆನ್ನೈಗೆ ಟಿಕೆಟ್ ತೊಗೊಂಡು ಅಲ್ಲಿಗೆ ಬರ್ತಿದ್ದೀನಿ ಬಾ ಅಂತ ಹೇಳ್ತಾಳೆ. ಈಗ ಡ್ರ್ಯಾಗನ್ ಕೀರ್ತಿ ಕಾರ್ನ ತೊಗೊಂಡು ಮರಿ ಡ್ರ್ಯಾಗನ್ ಜೊತೆ ಕಾರ್ನಲ್ಲಿ ಚೆನ್ನೈಗೆ ಹೋಗ್ತಾನೆ. ಹಾಗೆ ಮರಿ ಡ್ರ್ಯಾಗನ್ಗೆ ಬುಕ್ಸ್ನಲ್ಲಿ ಇರೋದನ್ನು ಓದೋಕೆ ಹೇಳ್ತಿರ್ತಾನೆ. ಬಿಕಾಸ್ ಬೆಳಗ್ಗೆ 9 ಗಂಟೆಗೆ ಎಕ್ಸಾಮ್ ಇರುತ್ತೆ, ಸೊ ರಿಪೀಟ್ನ ಮಾಡ್ತಿರ್ತಾನೆ ಥಿಯರೀಸ್ನೆಲ್ಲ. ಚೆನ್ನೈಗೆ ಬಂದು ಪಲ್ಲವಿನ ಮೀಟ್ ಮಾಡ್ತಾನೆ. ಆಗ ಅವಳು ಮುಂಚೆ US ಓದುವಾಗ ರಿಲೇಷನ್ಶಿಪ್ನಲ್ಲಿ ಇದ್ದೆ, ಅವನು ಸುಳ್ಳು ಹೇಳಿದ್ದಕ್ಕೆ ಬ್ರೇಕಪ್ ಮಾಡಿಕೊಂಡೆ, ನೀನು ನನ್ನ ಹತ್ರ ಏನೂ ಮುಚ್ಚಿಡ್ತಿಲ್ಲ ಅಲ್ವಾ ಅಂತ ಪ್ರಾಮಿಸ್ ಮಾಡಿಸ್ಕೊಳ್ತಾಳೆ. ಡ್ರ್ಯಾಗನ್ ಆ ಥರ ಏನೂ ಸುಳ್ಳು ಹೇಳಿಲ್ಲ ಅಂತ ಹೇಳಿ ಪ್ರಾಮಿಸ್ ಮಾಡಿ ಅವಳನ್ನು ಕಳಿಸಿ ಕಾಲೇಜ್ಗೆ ಹೊರಡ್ತಾನೆ. ಅಂತೂ ಸರಿಯಾಗಿ 9 ಗಂಟೆಗೆ ಕಾಲೇಜ್ಗೆ ಬರ್ತಾನೆ. ಕೀರ್ತಿ ಹಾಲ್ ಟಿಕೆಟ್ ಪೆನ್ ಎಲ್ಲ ಡ್ರ್ಯಾಗನ್ಗೆ ಕೊಟ್ಟು ಆಲ್ ದ ಬೆಸ್ಟ್ ಹೇಳ್ತಾಳೆ. ಆಗ ಡ್ರ್ಯಾಗನ್ ಕೀರ್ತಿ ಹತ್ರ ಬಂದು, ಲವ್ ಮಾಡೋ ಟೈಮಿಂದ ಇಲ್ಲಿವರೆಗೂ ನೀನು ನನಗೆ ತುಂಬಾ ಹೆಲ್ಪ್ ಮಾಡಿದೀಯಾ, ಬಟ್ ನಾನೇ ನಿನಗೋಸ್ಕರ ಏನೂ ಮಾಡಲಿಲ್ಲ, ಸಾರಿ ಕೇಳಿ ಹಗ್ ಮಾಡಿ ಹೋಗ್ತಾನೆ. ಈಗ ಫೈನಲ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಕ್ವಶನ್ಸ್ ಪೇಪರ್ನ ನೋಡಿ ಬರೆಯೋಕೆ ಸ್ಟಾರ್ಟ್ ಮಾಡ್ತಾನೆ ಡ್ರ್ಯಾಗನ್. ಬಟ್ ಅಷ್ಟರಲ್ಲಿ ರಾತ್ರಿಯೆಲ್ಲ ನಿದ್ದೆ ಮಾಡದೆ ಕಾರ್ ಓಡಿಸಿದ್ದಕ್ಕೆ ತಲೆ ಸುತ್ತುತ್ತಿರುತ್ತೆ. ಸೊ ಪ್ರಜ್ಞೆ ತಪ್ಪುತ್ತೆ ಅಂತ ಒಂದು 10 ನಿಮಿಷ ಡಾಕ್ಟರ್ ಹೇಳ್ದಾಗೆ ಕಣ್ಣು ಮುಚ್ತಾನೆ. ಬಟ್ ಎಕ್ಸಾಮ್ ಟೈಮ್ ಮುಗಿದ್ಬಿಡುತ್ತೆ, ಏನೂ ಬರೆಯೋಕ್ಕೆ ಟೈಮ್ ಇರೋದಿಲ್ಲ, ಇನ್ನು 10 ನಿಮಿಷ ಇರುತ್ತೆ. ಸೊ ಪೇಪರ್ನ ತೊಗೊಂಡು ಹೋಗ್ಬಿಡ್ತಾರೆ. ಲಾಸ್ಟ್ ಪೇಪರ್ ಹೀಗಾಯ್ತಲ್ಲ ಅಂತ ಡ್ರ್ಯಾಗನ್ ಅಳ್ತಿರ್ತಾನೆ. ಈಗ ಸೀನ್ನ ಕಟ್ ಮಾಡಿದರೆ ಡ್ರ್ಯಾಗನ್ ಬ್ಯಾಕ್ಗ್ರೌಂಡ್ನ ವೆರಿಫಿಕೇಷನ್ಗೆ ಮ್ಯಾನೇಜರ್ ಕಾಲೇಜ್ನವ್ರಿಗೆ ಕಾಲ್ ಮಾಡಿರ್ತಾರೆ. ಆಗ ರಾಘವ್ ಅಲಿಯಾಸ್ ಡ್ರ್ಯಾಗನ್ 48 ಬ್ಯಾಕ್ಲಾಗ್ಸ್ನ ಕ್ಲಿಯರ್ ಮಾಡಿರ್ತಾನೆ, ಪ್ರಿನ್ಸಿಪಲ್ ಅವರಿಗೆ ಪಾಸ್ ಆಗಿದ್ದಾನೆ ಅಂತ ಹೇಳ್ತಾರೆ. ಡ್ರ್ಯಾಗನ್ಗೆ ಫುಲ್ ಖುಷಿ ಆಗಿಬಿಟ್ಟು ಕುಣಿದಾಡ್ಬಿಡ್ತಾನೆ. ಲಾಸ್ಟ್ ಪೇಪರ್ನ ಫ್ರಾಡ್ ಮಾಡಿ ಚೇಸ್ ಮಾಡೇ ಪಾಸ್ ಮಾಡಿಸಿರ್ತಾನೆ. ನೆಕ್ಸ್ಟ್ ಡೇ ಪ್ರಿನ್ಸಿಪಲ್ ಸರ್ನ ಮದುವೆಗೆ ಇನ್ವೈಟ್ ಮಾಡ್ತಾನೆ. ಹಾಗೆ ಮದುವೆ ಪಾರ್ಟಿ ಎಲ್ಲ ನಡೆಯುತ್ತೆ. ಅವತ್ತು ರಾತ್ರಿ ಮರಿ ಡ್ರ್ಯಾಗನ್ ಫ್ರೆಂಡ್ ವೆಂಕಟ್ ಸೂಸೈಡ್ ಅಟೆಂಪ್ಟ್ ಮಾಡಿರ್ತಾನೆ. ಅವನು ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಆಗಿರ್ತಾನೆ. ಅವನು ಮೀಟ್ ಮಾಡೋಕೆ ಅಂತ ಡ್ರ್ಯಾಗನ್ ಆ್ಯಂಡ್ ಮರಿ ಡ್ರ್ಯಾಗನ್ ಕೂಡ ಹೋಗ್ತಾರೆ. ವೆಂಕಟ್ ರ್ಯಾಂಕಿಂಗ್ ಸ್ಟೂಡೆಂಟ್, ಬಟ್ ಕಷ್ಟಪಟ್ಟು ಓದಿ ಎಕ್ಸಾಮ್ಸ್ನೆಲ್ಲ ಚೆನ್ನಾಗೇ ಬರೆದಿರ್ತಾನೆ. ಆದರೆ ಒಂದು ಸಬ್ಜೆಕ್ಟ್ ಫೇಲ್ ಆಗಿರುತ್ತೆ.
ಆಗ ಇವರು ಅವನ್ನ ಮೀಟ್ ಮಾಡಿ ಧೈರ್ಯ ಹೇಳ್ತಾರೆ. ಆದರೆ ಬ್ಯಾಕ್ಲಾಗ್ಸ್ ಇದ್ದರೆ ಅವನು ಇಷ್ಟಪಟ್ಟಿರೋ ಕಂಪ್ನೀಲಿ ಕೆಲಸ ಸಿಗೋದಿಲ್ಲ ಅಂತ ಸ್ಯಾಡ್ ಆಗಿರ್ತಾನೆ. ಯಾಕಂದರೆ ಅವ್ನಿಗೀಗ ಆಲ್ರೆಡಿ ಒಂದು ಕ್ಯಾಂಪಸ್ ಇಂಟರ್ವ್ಯೂವಲ್ಲಿ ಸೆಲೆಕ್ಟ್ ಆಗಿರ್ತಾನೆ. ಬಡತನದಲ್ಲಿರೋಂಥ ಹುಡುಗ ಅವನು. ಒಳ್ಳೆ ಕಂಪ್ನಿಗೆ ಹೋದರೆ ನನ್ನ ಜೀವನ ಬದಲಾಗ್ತಿತ್ತು, ನಾನು ಇಷ್ಟಪಟ್ಟು ಹುಡುಗಿನೂ ಸಿಗ್ತಿದ್ಲು, ಆದರೆ ರೀವ್ಯಾಲ್ಯೂಯೇಷನ್ ಹಾಕಿದರೂ ಪಾಸ್ ಆಗಲಿಲ್ಲ, ಯಾರೋ ಮಾಡಿದ ತಪ್ಪಿಗೆ ಒಂದು ಸಬ್ಜೆಕ್ಟ್ ಫೇಲ್ ಆಯಿತು ಅಂತ ಹೇಳ್ತಾನೆ. ರೀವ್ಯಾಲ್ಯೂಯೇಷನ್ ಜೆರಾಕ್ಸಲ್ಲಿ ಫಸ್ಟ್ ಪೇಜ್ ಮಾತ್ರ ವೆಂಕಟ್ದು, ಬೇರೆ ಪೇಜೆಲ್ಲ ಡ್ರ್ಯಾಗನ್ ಪೇಪರ್ ಆಗಿರುತ್ತೆ. ಬೇಸಿಕಲಿ ಡ್ರ್ಯಾಗನ್ ಲಾಸ್ಟ್ ಎಕ್ಸಾಮ್ನ ನಿದ್ದೆ ಮಾಡಿರ್ತಾನಲ್ಲ, ಆ ಪೇಪರ್ನ ಫ್ರಾಡ್ ಆಗಿ ಚೇಂಜ್ ಮಾಡಿಸಿರ್ತಾನೆ. ಆ ಹ್ಯಾಂಡ್ ರೈಟಿಂಗ್ ನೋಡಿ ಡ್ರ್ಯಾಗನ್ಗೆ ಶಾಕ್ ಆಗುತ್ತೆ. ನನ್ನಿಂದ ಒಬ್ಬನ ಜೀವನ ಹಾಳಾಗೋ ಹಾಗಾಯ್ತಲ್ಲ ಅಂತ ಅಳ್ತಾ ಹೋಗ್ತಾನೆ. ನೆಕ್ಸ್ಟ್ ಡೇ ಅವನ ಮದುವೆ ನಡೀತಿರುತ್ತೆ. ಡ್ರ್ಯಾಗನ್ ತನ್ನ ತಪ್ಪಿನ ಅರಿವಾಗಿ ಪ್ರಿನ್ಸಿಪಲ್ ಸರ್ ಹತ್ರ ಮದುವೆಯಿಂದ ಎದ್ದು ಬಂದು ಅವ್ರ ಕಾಲಿಗೆ ಬಿದ್ದು ತಾನು ಮಾಡಿರೋ ತಪ್ಪನ್ನೆಲ್ಲ ಒಪ್ಕೊತಾನೆ. ಎಲ್ಲರ ಹತ್ರ ತಾನು ಮಾಡಿರೋ ಫ್ರಾಡ್ಗಳ ಬಗ್ಗೆ ಹೇಳ್ತಾನೆ. ವೆಂಕಟ್ನ ಪಾಸ್ ಮಾಡೋಕ್ಕೆ ಹೇಳಿ ಅವನಿಗೆ ಕೆಲಸ ಕೊಡಿಸಿ, ನಾನು ಮಾಡಿದ ತಪ್ಪಿಂದ ಅವ್ನು ಸೂಸೈಡ್ ಮಾಡ್ಕೊಳ್ಳೋಕೆ ಹೋಗಿದ್ದ, ಪ್ಲೀಸ್ ಅವನಿಗೆ ಆ ಕೆಲಸ ಕೊಡಿಸಿ ಅಂತ ತಾನು ಹೇಳಿರೋ ಸುಳ್ಳನ್ನೆಲ್ಲ ಮ್ಯಾನೇಜರ್ಗೆ ಹಾಗೆ ಪಲ್ಲವಿಗೂ ಕೂಡ ಹೇಳ್ತಾನೆ. ಡ್ರ್ಯಾಗನ್ ಅಮ್ಮ ಯಾಕೋ ಹೇಗೆ ಮಾಡಿದೆ ಅಂತ ಅವರಮ್ಮ ಹೊಡಿತಾರೆ ಅವನ್ನ. ಆದರೆ ಡ್ರ್ಯಾಗನ್ ಹೇಳ್ತಾನೆ, ನನ್ನ ಸಕ್ಸಸ್ಗೋಸ್ಕರ ಬೇರೆಯವ್ರ ಜೀವನನ ಹಾಳು ಮಾಡೋಷ್ಟು ಕೆಟ್ಟವನಲ್ಲಮ್ಮ ಅಂತ. ಡ್ರ್ಯಾಗನ್ ಪೊಲೀಸರಿಗೂ ಸರೆಂಡರ್ ಆಗಿ 6 ತಿಂಗಳು ಜೈಲು ಶಿಕ್ಷೆ ಅನುಭವಿಸ್ತಾನೆ. ಮದುವೆ, ಕೆಲಸ, ಕಾರ್, ಮನೆ ಎಲ್ಲ ಹೊರಟು ಹೋಗ್ಬಿಡುತ್ತೆ. ಈಗ ಡ್ರ್ಯಾಗನ್ ಜೈಲಿಂದ ಬಂದ ಮೇಲೆ ಅವರಪ್ಪ ಅವನಿಗೆ ಮೊದಲಿನ ಥರನೇ ಪ್ರೀತಿ ಮಾಡ್ತಿರ್ತಾನೆ. ಡ್ರ್ಯಾಗನ್ ಅವರಪ್ಪನಿಗೆ, ನಾನು ತುಂಬ ಕಷ್ಟ ಕೊಟ್ಟಿದ್ದೀನಿ ನಿಮಗೆ, ನೀವು ಹೊಡೀರಿ ಬೈರಿ, ಆದರೆ ಎಲ್ಲ ಕಷ್ಟನೂ ಒಳಗೆ ಇಟ್ಕೊಂಡು ಕೊರಗಬೇಡಿ ಅಂತಾನೆ. ಆಗ ಅವ್ರ ತಂದೆ, ಇನ್ನೊಬ್ಬರ ಲೈಫ್ ಹಾಳಾಗಬಾರ್ದು ಅಂತ ಎಲ್ಲರ ಹತ್ರ ನಿನ್ನ ತಪ್ಪನ್ನ ಒಪ್ಕೊಂಡೆ ಅಲ್ಲ, ಆಗಲೇ ನನ್ನ ಮಗ ಅಂತ ಹೆಮ್ಮೆ ಪಟ್ಟಿದ್ದೀನಿ, ಅಪ್ಪನಾಗಿ ನಾನಿದ್ದೀನಿ, ಮತ್ತೆ ಎದ್ದು ಓಡು ಅಂತ ಧೈರ್ಯ ಹೇಳ್ತಾರೆ. ಈಗ ಡ್ರ್ಯಾಗನ್ ಪ್ರೆಸೆಂಟಾಗಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದಾನೆ. ಹಾಗೆ ಕರೆಸ್ಪಾಂಡಿಂಗ್ನಲ್ಲಿ ಇಂಜಿನಿಯರಿಂಗ್ ಕೂಡ ಮಾಡ್ತಿರ್ತಾನೆ. ಹೊಸದಾಗಿ ಲೈಫ್ನ ಸ್ಟಾರ್ಟ್ ಮಾಡಿರ್ತಾನೆ. ಹೀಗೆ ಡೆಲಿವರಿ ಬಾಯ್ ಆಗಿ ಒಂದಿನ ಪ್ರಿನ್ಸಿಪಲ್ ಅವ್ರ ಮನೆಗೂ ಕೂಡ ಬಂದಾಗ ಅವನು ಸೋತಾಗ ಮತ್ತೆ ಎದ್ದು ಓಡ್ತಿದ್ದಾನಲ್ಲ ಅಂತ ಹೆಮ್ಮೆಯಿಂದ ಅವನ ಲೈಫ್ ಸ್ಟೋರಿನ ಫ್ರೆಷರ್ಸ್ ಪಾರ್ಟಿನಲ್ಲಿ ಒನ್ ಆಫ್ ದ ಸಕ್ಸಸ್ಫುಲ್ ಪರ್ಸನ್ ಅಂತ ಪ್ರಿನ್ಸಿಪಲ್ ಸರ್ ಹೇಳ್ತಾರೆ. ಮೂವಿ ಕೊನೆಯಲ್ಲಿ ಪ್ರಿನ್ಸಿಪಲ್ ಸರ್ ಡ್ರ್ಯಾಗನ್ ಮನೆಗೆ ಬಂದು ಅವರ ಮಗಳಿಗೆ ಡ್ರ್ಯಾಗನ್ನ ಮದುವೆ ಮಾಡಬೇಕು ಅಂತ ಬಂದಿರ್ತಾರೆ. ಡ್ರ್ಯಾಗನ್ ಶಾಕ್ ಆಗಿ, ಇಷ್ಟು ದಿನ ನನಗೆ ಮಾಡಿದ್ದು ಸಾಕು, ನೀವು ಯಾಕೆ ಸರ್ ನನ್ನ ಮೇಲೆ ಅಷ್ಟೊಂದು ಕೋಪ ನಿಮಗೆ ಅಂತ ಅವ್ರನ್ನ ಎದ್ದು ಹೋಗೋಕೆ ಹೇಳ್ತಾನೆ. ಅಷ್ಟರಲ್ಲಿ ಪ್ರಿನ್ಸಿಪಲ್ ಸರ್ ಮಗಳು ಅಲ್ಲಿಗೆ ಬರ್ತಾಳೆ. ಅವಳನ್ನು ನೋಡಿ ಡ್ರ್ಯಾಗನ್ ಫಿದಾ ಆಗ್ತಾನೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮೂವಿ ಕಥೆಯನ್ನು ಈಸಿಯಾಗಿ ಸಿಕ್ಕಿರೋದು ಈಸಿಯಾಗಿ ಹೋಗಿಬಿಡುತ್ತೆ, ಹಾಗೆ ಕಷ್ಟಪಟ್ಟು ದುಡಿದಿರೋದು ನಮ್ಮ ಲೈಫ್ ಲಾಂಗ್ ಜೊತೆ ಇರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಹಾಗೆ ಮೂವಿ ಕಥೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾಚಿಂಗ್.